ಪವರ್ ಟಿವಿಯಲ್ಲಿ ಬೆಂಗಳೂರು ಉತ್ತರ ವಿವಿಯ ಮೆಗಾ ರಹಸ್ಯ ಬಯಲಾಗಿದೆ. ಅಡ್ಡದಾರಿಯಲ್ಲಿ ನುಸುಳಿದಂತಹ ಮೂವರಿಂದ ಖತರ್ನಾಕ್ ದಂಧೆ ನಡೀತಾ ಇತ್ತು. ಪವರ್ ಟಿವಿಯಲ್ಲಿ ಮಾತ್ರ ಬೆಂಗಳೂರು ಉತ್ತರ ವಿವಿಯ ಕರ್ಮಕಾಂಡ ಬಯಲಾಗಿದೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿ ಖಾಸಗಿ ಕಾಲೇಜಿನ ಮೂವರು ಫೇಲ್ ಆಗಿರುವ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡ್ತಾ ಇದ್ರು. ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಅವರನ್ನು ಪಾಸ್ ಮಾಡುವಂತಹ ದಂಧೆಯಲ್ಲಿ ತೊಡಗಿದ್ರು. ಒಬ್ಬೊಬ್ಬರಿಂದ 15 ರಿಂದ 20 ಸಾವಿರ ಪಡೆದು ಫೇಲ್ ಆದ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲಾಗ್ತಾ ಇತ್ತು. ಕ್ಯಾಶ್ ಮಾತ್ರ ಅಲ್ಲ, ಫೋನ್ ಪೇ ಮೂಲಕ ಕೂಡ ಹಣವನ್ನು ಪಡಿತಾ ಇದ್ದಂತಹ ಅಂಶ ಪವರ್ ಟಿವಿಯಲ್ಲಿ ಬೆಳಕಿಗೆ ಬಂದಿತ್ತು. ವೆಬ್ಸೈಟ್ ಹ್ಯಾಕ್ ಮಾಡಿದ್ದ ಮೂವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಈ ಹಗರಣದಲ್ಲಿ ಬೆಂಗಳೂರು ಉತ್ತರ ವಿವಿಯ ಸಿಬ್ಬಂದಿಯೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ಇದೆ. ಬಂಧಿತ ಮೂವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸೆಂಟ್ ಠಾಣೆ ಪೊಲೀಸರು. ಶೀಘ್ರದಲ್ಲೇ ಮತ್ತಷ್ಟು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಪವರ್ ಟಿವಿಯಲ್ಲಿ ಮಾತ್ರ ವಿವಿ ಅಕ್ರಮದ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆದ ತಿಪ್ಪೇಸ್ವಾಮಿ ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇವರು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರ ಕಂಪ್ಲೇಂಟ್ ಅಲ್ಲಿ ಅವರ UUCMS ಅನ್ನೋ ಒಂದು ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಪೋರ್ಟಲ್ ಅನ್ನ ಹ್ಯಾಕ್ ಆಗಿದೆ ಮತ್ತೆ ಅದರ ಬಗ್ಗೆ ಅದನ್ನ ಹ್ಯಾಕ್ ಮಾಡಿ ಅದರಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಅವರು ನಮಗೆ ನೀಡಿರ್ತಾರೆ. ಇದೇ ಒಂದು ಕಂಪ್ಲೇಂಟ್ ಅನ್ನು ಆಧಾರವಾಗಿ ಇಟ್ಕೊಂಡು ನಾವು 66 ಕೆಲವೊಂದು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಕೆಲವೊಂದು ಫೋನ್ ಕಾಲ್ಗಳು ಇರ್ಬೋದು. ನನಗೆ ಮತ್ತು VC ಸರ್ ಗಮನಕ್ಕೂ ತಂದರು ಏನಂತ, ನಿಮ್ಮ ಯೂನಿವರ್ಸಿಟಿಯ 4 ಐಡಿಗಳು ಹ್ಯಾಕ್ ಆಗಿದೆ ಅಂತ. ಸೊ ನಾವು ಇಮಿಡಿಯೇಟಾಗಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡಿದಾಗ ಅವರು ಹೌದು ನಿಮ್ಮ ಐಡಿಗಳು ಮಿಡ್ ನೈಟಲ್ಲಿ ಯಾರೋ ನಿಮ್ಮ ಐಡಿಗಳನ್ನ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ನಾವು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮ ಎಲ್ಲ ಐಡಿಗಳನ್ನ ಚೇಂಜ್ ಆಫ್ ಪಾಸ್ವರ್ಡ್ ಮಾಡೋ ಆಪ್ಷನ್ನ ಡಿಲೀಟ್ ಮಾಡಿ ಅಂತ. ಸೊ ಅವರು 13th ಡಿಲೀಟ್ ಮಾಡಿಬಿಟ್ರು ಅದನ್ನ ಆಪ್ಷನ್ನ. ಯಾವುದು ಚೇಂಜ್ ಆಫ್ ID ಮಾಡೋ ಆಪ್ಷನ್ನ ಡಿಲೀಟ್ ಮಾಡಿ ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಪ್ರೊಟೆಕ್ಷನ್ ತೊಗೊಂಬಂದ್ರು ಸಿಸ್ಟಮ್ನ. ಅದ್ರ ಮಧ್ಯದಲ್ಲಿ ಕೆಲವೊಂದು ಈ ಹ್ಯಾಕರ್ಗಳು ಈ ನಮ್ಮ ಕೆಲವೊಂದು ಸ್ಟೂಡೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ಕಾಲ್ ಮಾಡಿಬಿಟ್ಟು ನಿಮ್ಮದು ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆ ಚೇಂಜ್ ಮಾಡಿಕೊಡ್ತೀವಿ ಅನ್ನೋ ಮಾಹಿತಿ ನನಗೂ ಬಂತು, VC ಸರ್ ಗಮನಕ್ಕೂ ಬಂತು.